ಸ್ನೇಹಿತರೆ ನಮಸ್ಕಾರ. ಈಗ ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವಂಥ ಉಪಚುನಾವಣೆ 3 ಕ್ಷೇತ್ರಗಳಲ್ಲಿ ಮುಗಿದಿದೆ. ಅದೇ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿ 3ಕ್ಕೆ 3 ಸ್ಥಾನಗಳು ಅಂದರೆ ಪ್ರಮುಖವಾದಂಥ ಶಿಗ್ಗಾವಿ, ಚನ್ನಪಟ್ಟಣ ಹಾಗೂ ಸಂಡೂರು 3 ವಿಧಾನಸಭಾ ಕ್ಷೇತ್ರಗಳನ್ನು ನಾವೇ ಗೆಲ್ತೀವಿ ಅನ್ನೋ ಅತಿಯಾದ ಒಂದು ವಿಶ್ವಾಸನ ನಮ್ಮ BJPಯ ಕಾರ್ಯಾಲಯ ಕಾರ್ಯದರ್ಶಿಯಾದಂಥ ಕೆ ರಾಜಸಿಂಗ್ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಹತ್ರ ನಾನು ಒಂಚೂರು ಮಾತಾಡೋಣ. ನಮಸ್ತೆ. ನಮಸ್ತೆ ಸರ್, ಹೇಗನ್ನಿಸ್ತದೆ ಚುನಾವಣೆ? ರಾಜ್ಯದಲ್ಲಿ ಉಪಚುನಾವಣೆ ಶಾಂತಿಯುತವಾಗಿ ಹಾಗೂ ದಾಖಲೆ ಮತದಾನ ನಡೆದಿದೆ. ಈ ಫಲಿತಾಂಶ ಅಂದರೆ ನಿಮ್ಮ ಪರವಾಗಿ ಬರುತ್ತಾ, ಕಾಂಗ್ರೆಸ್ ಪರವಾಗಿ ಬರುತ್ತಾ? ಈಗ ಯಾವ ಉಪಚುನಾವಣೆ ನಡೆದಿದೆ ರಾಜ್ಯದಲ್ಲಿ? ಹೌದು, 3 ಕ್ಷೇತ್ರಗಳು. ಮೂರೂ ಶಿಗ್ಗಾವಿ ಆಗಲಿ, ಸಂಡೂರು, ಚನ್ನಪಟ್ಟಣ, ಮೂರು ಕ್ಷೇತ್ರನೂ ಭಾರಿ ಮಹತ್ವದಿಂದ ನಮ್ಮ ಮೈತ್ರಿ ಅಂದರೆ NDA ಅಭ್ಯರ್ಥಿ ಗೆಲ್ತಾರೆ ಅಂತ. ಸರ್, ಈಗ ಒಂದು ಸ್ಪಷ್ಟನೆ, ನೆನ್ನೆ ಏನಪ್ಪ ಆಗಿದೆ ಅಂದರೆ CP ಯೋಗೇಶ್ವರ್ ಅವರು, ಕಾಂಗ್ರೆಸ್ ಪಕ್ಷದಿಂದ ಅಂತ ಬಂದಿದ್ದಂಥ CP ಯೋಗೇಶ್ವರ್ ಅವರು ನೆನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಭಾವನಾತ್ಮಕವಾಗಿ ಸೋಲನ್ನು ಒಪ್ಕೊಂಡಿರೋ ರೀತಿ ಕಾಣಿಸ್ತದೆ. ನಿಮ್ಗೇನು ಅನಿಸ್ತದೆ? ನಿಜ. ಯಾಕಂದರೆ ಅವ್ರಿಗೆ ಈ ನಡೆದ ಚುನಾವಣೆಯಲ್ಲಿ ಎಲ್ಲ ಜನಾಂಗದವರು, ಅಂದರೆ ಎಲ್ಲ ಜನಾಂಗದವರು ಅಂದರೆ ಒಕ್ಕಲಿಗ ಮತಗಳು ನನಗೆ ಬಂದಿಲ್ಲ. ಒಕ್ಕಲಿಗರ ನನ್ನ ನಿರೀಕ್ಷೆ ಹೆಚ್ಚಾಗಿರೋ, ನನ್ನ ನಿರೀಕ್ಷಿತ ಮೀರಿ ಒಕ್ಕಲಿಗ ಮತಗಳು ಬಂದಿಲ್ಲ, ಹಾಗಾಗಿ ನಾನು ಸೋಲುವಂಥ ಲಕ್ಷಣಗಳಿದೆ ಅನ್ನೋ ಮಾತನ್ನು ಅವ್ರ ಭಾವನೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂತೇಳಿದ್ರೆ ಈ ನಡುವೆ ನಡೆದಂಥ ವಿದ್ಯಮಾನಗಳಲ್ಲಿ ವಫ್ ಗೋಡ್ದಿರಲಿ, ಕೆಲವೊಂದು ಸಮಯದಲ್ಲಿ ಏನಾಗಿದೆ ಅಂದರೆ ಗೋಡ್ದಿರಲಿ, ಈ ಜಮೀರ್ ಪಾಷಾ ಅವರು ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆ ಕೊಟ್ಟಿರೋದು, ಅವರು ದುರಂಕಾರ ಅವರ ಒಂದು ಇದರಿಂದ ಮಾತಾಡಿರುವಂಥ ಒಂದು ಇದರಿಂದ ಜನಕ್ಕೆ ಅರಿವಾಗಿದೆ ಯಾರು ಏನಂತ. ಆಮೇಲೆ ಒಂದು ಪ್ರಧಾನಮಂತ್ರಿ ಆದಂಥ ರಾಜ್ಯಕ್ಕೆ ದೇವೇಗೌಡರ ಕುಟುಂಬದ ಬಗ್ಗೆ ಕೀಳಾಗಿ ಮಾತಾಡಿರೋದು, ಆಮೇಲೆ ಅತಿ ಹೆಚ್ಚು ಒಕ್ಕಲಿಗರು ಚನ್ನಪಟ್ಟಣದಲ್ಲಿ 1,20,000 ಎಲ್ಲ ಕೈ ಹಿಡಿದಿರೋದು. ಮತ್ತು ನಮ್ಮ ಮುಸ್ಲಿಂ ಬಾಂಧವರನ್ನು ಅಂದರೆ ಯೋಗೇಶ್ವರ ಮಾಡಿ ಅವರು ಕಳೆದ ಬಾರಿ ಒಂದು ದೂರು ಕೊಟ್ಟಿದ್ದರು. ಅವರು BJPನಲ್ಲಿದ್ದಾಗ ಏನಂದರೆ ಇಲ್ಲಿ ಅತಿ ಹೆಚ್ಚು ಮುಸ್ಲಿಂ ಅವರು ಮತದಾರ ಗುರುತಿನ ಚೀಟಿಗಳನ್ನ ದಾಖಲೆ ಮಾಡ್ತಿದ್ದಾರೆ, ಹಂಗಾಗಿ ಕಾಂಗ್ರೆಸ್ ಅವರು ಮತದಾರನ ಓಲೈಕೆ ಮಾಡೋದಕ್ಕೆ ಮುಸ್ಲಿಮರಿಗೆ ಮಣೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ರು. ಈಗ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರಲ್ಲ, ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದನೇ ಅವ್ರಿಗೆ ಅವರು ವರ್ಚಸ್ಸನ್ನ ಕಳ್ಕೊಂಡಿದ್ದಾರೆ. ಅವರು ಈಗ ಸೋಲಿಗೆ ಕಾರಣವೂ ಅದೇ ಆಗಿದೆ. ಇವರು ಯಾವ ಮುಸ್ಲಿಂ ಮತಗಳನ್ನ ಇವರು ಇದು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅವರು ಬಹಿರಂಗ ಪ್ರಚಾರವಾಗಿ ಜಮೀರ್ ಅಹ್ಮದ್ಗೆ ಸವಾಲು ಹಾಕಿದ್ರು. ಮುಸ್ಲಿಮರು ನೆನ್ನೆ ಎಲ್ಲ ಒಂದು ಹೇಳಿದ್ರು, ಜಮೀರ್ ಅವ್ರಿಗೆ ಕೊಟ್ಟ ಹೇಳಿಕೆಯಿಂದ ನನಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು. ಹಿನ್ನಡೆ ಆಗಿದೆ, ನಿಜಾನೇ ಅದು. ಅವರು ಆ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ಆದರೆ ಕುಮಾರಸ್ವಾಮಿ ಅವರ ಮೇಲೆ ಇರೋಂಥ ಏನು ಒಂದು ವರ್ಣ ಅಂದರೆ ಬಣ್ಣನ ಬಣ್ಣಿಸಿ ಅವ್ರು ಹೇಳಿದರು, ಕಾಲ ಅಂತ ಹೇಳೋದನ್ನ ಕರಿಯ ಅಂತ ಹೇಳಿ ಅವರು ಒಂದು ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ನನಗೆ ಮತಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಒಂದು ಆತಂಕ ಯೋಗೇಶ್ವರ್ ಅವರು ಕಾಡ್ತಾ ಇದ್ದಾರೆ. ನಿಜಾನೇ ಅದು. ಅವ್ರು ಮಾತಾಡಿರೋ ಮಾತು, ಒಂದು ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರ ನಾಯಕರ ಒಂದು ಒಟ್ಟಿನಲ್ಲಿ ಮೈತ್ರಿ ವರ್ಕೌಟ್ ಆಗಿದೆ. ನಿಮಗೆ 3 ಕ್ಷೇತ್ರಗಳಲ್ಲೂ ಮೈತ್ರಿ ವರ್ಕೌಟ್ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ, ಈಗ ಕಾಂಗ್ರೆಸ್ಗೆ ಈ 2 ಕ್ಷೇತ್ರಗಳು ಹೋದ್ರೆ ಲಾಭ ಏನಿಲ್ಲ, ಅಂದರೆ ನಷ್ಟ ಏನಿಲ್ಲ. ಸಂಡೂರು ಕ್ಷೇತ್ರನೂ ಕಳ್ಕೊಳ್ಳೋ ಅಂಥ ಒಂದು ಆತಂಕ ಅವ್ರಿಗೆ ಎದುರಾಗಿದೆ. ಸಂಡೂರಾಗಲಿ 3 ಕ್ಷೇತ್ರನೂ ಕಳ್ಕೊಳ್ತಾರೆ. ಅಲ್ಲಲ್ಲ, ಇವರಿಗೆ ಚನ್ನಪಟ್ಟಣ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸಿದ ಶಿಗ್ಗಾವಿ ಕ್ಷೇತ್ರ ಹೋದ್ರೂ ಪರವಾಗಿಲ್ಲ, ತಡ್ಕೊಳ್ಬೋದು. ಸಂಡೂರು ಹೋಗ್ತಾ ಇದೆಲ್ಲ ಒಂದು ಆತಂಕ ಇದೆ ಅವರಿಗೆ. ನಿಜಾನೇ. ಸಂಡೂರಲ್ಲಿ ಭಾರಿ ಇದಿಟ್ಕೊಂಡು, ಅಲ್ಲಿ ಒಂದು ಏನು ಅವರು ನಮ್ಮದೇ ಮತ ಬ್ಯಾಂಕ್ ಇದೆ, ನಮ್ಮದೇ ಒಂದು ಅಲ್ಲಿ ಒಂದು ಅವರು ವರ್ಚಸ್ ಏನಿತ್ತಂದ್ರೆ ಆರಂಭದಿಂದ ರೆಡ್ಡಿ ಅವರು ಏನಿದ್ರು, ಜನಾರ್ದನ್ ರೆಡ್ಡಿ ಅವರ ಕಾಲದಾಗಿಂದ ಸಂಡೂರು ಕಾಂಗ್ರೆಸ್ ಭದ್ರಕೋಟೆ. ಈಗ ಅಲ್ಲಿ ಆ ಭದ್ರಕೋಟೆಯನ್ನೇ ಕಳೆದುಕೊಳ್ಳುವಂಥ ಒಂದು ಭೀತಿ ಆಗಿದೆ ಅವರಿಗೆ. ಆ ಭದ್ರಕೋಟೆ ಇವರು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಅದೇ ವಾಲ್ಮೀಕಿ ಹಗರಣ ಮತ್ತು ನಮ್ಮ ವಫ್ದು, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಭ್ರಷ್ಟ ಸರ್ಕಾರದ ಕಂಡು ಬಂದಂಥ ಸಂಡೂರಲ್ಲೂ ಕಾಂಗ್ರೆಸ್ ಅಲ್ಲಿ ಕಂಡು ಬಂದಿರೋಂಥ ವಾತಾವರಣ ಏನಪ್ಪ ಅಂದರೆ, ಈ ಬಾರಿ ಜನಾರ್ದನ್ ರೆಡ್ಡಿ ಅವರೇ ಅಭ್ಯರ್ಥಿ ಅಂದರೆ BJPಗೆ ಬಂದಿರೋದ್ರಿಂದ ಸಾಕಷ್ಟು ವರ್ಕೌಟ್ ಆಗಿದೆ ಅಂತ. ಜನಾರ್ದನ್ ರೆಡ್ಡಿ ಬಂದಿರೋದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತು ಈ ಸರ್ಕಾರದ ದುರಾಡಳಿತ ಮತ್ತು ಇವರು ನಡ್ಕೊಳ್ತಾರ ರೀತಿಯಿಂದಲೂ ಬೇಸತ್ತು ಜನ BJP ಪರ ಒಲವು ತೋರಿಸ್ತಾರೆ. ಸರ್, ಒಳ್ಳೆಯದಾಗಲಿ. 23ನೇ ತಾರೀಕು ಏನು ಫಲಿತಾಂಶ ನೀವು ನಿರೀಕ್ಷೆ ಮಾಡ್ತಾ ಇದ್ರೆ, ಎದುರು ನೋಡ್ತಾ ಇದ್ರೆ, ಆ ಫಲಿತಾಂಶಕ್ಕೂ ನಾವು ಕೊಡೋದು ಕಾಯ್ತಿದ್ರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ನಮ್ಮ
BJP ಕಾರ್ಯಾಲಯದ ಕಾರ್ಯದರ್ಶಿಯಾದಂಥ ಕೆ ರಾಜೇಶ್ ಸಿಂಗ್ ಅವರ ವಿಶ್ವಾಸದ ನುಡಿಗಳು. 3 ವಿಧಾನಸಭೆ ಕ್ಷೇತ್ರಗಳಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 3 ಸ್ಥಾನ ಕಳ್ಕೊಳ್ಳುತ್ತೆ. BJP JDS NDA ಮೈತ್ರಿ ಅಭ್ಯರ್ಥಿಗಳು ಇಲ್ಲಿ ಸಂಪೂರ್ಣವಾಗಿ ಗೆಲುವು ಸಾಧಿಸ್ತಾರೆ ಅನ್ನೋ ಹೇಳಿಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು.